ಕಬ್ಬು ಎತ್ತರಕ್ಕೆ ಬೆಳೀತದಲ್ಲ, ಆ ಬೆಳೆದಿರುವಂತಹ ಕಬ್ಬು ತಿನ್ನೋ ಸಮಯಕ್ಕೆ ಬಂದಾಗ ಒಂದು 8 ತಿಂಗಳ ನಂತರ ಸಿಹಿ ಆಗುತ್ತದೆ ಕಬ್ಬು. 10 ತಿಂಗಳಿಗೆ ಕಟಿಂಗಿಗೆ, ಕಟಾವಿಗೆ, ಕಡಿಯಲಿಕ್ಕೆ ತಯಾರಾಗುತ್ತೆ. ಬೆಳೆದಿರುವಂತಹ ಕಬ್ಬನ್ನ ಕೆಳಗೆ ಕಡಿದು ಮೇಲೇನೂ ಕೂಡ ಕಡಿಬೇಕು, ರೌದಿ ಎಲ್ಲ ಸವರಬೇಕು. ಆ ಉದ್ದನ ಗಳ ಹಿಡ್ಕೊಂಡಾಗ ನಿಮಗೆ ಅಲ್ಲೊಂದು ಸತ್ಯ ಗೊತ್ತಾಗುತ್ತೆ. ಮೇಲ್ಗಡೆಯಿಂದನೂ ತಿನ್ಲಿಕ್ಕೆ ತಯಾರಾಗ್ಯದ, ಕೆಳಗಡೆಯಿಂದನೂ ಕೂಡ ತಿನ್ಲಿಕ್ಕೆ ತಯಾರಾಗ್ಯದ ಕಬ್ಬು. ಆದ್ರೆ ಮೇಲ್ಗಡೆಯಿಂದ ತಿನ್ಕೊಂತ ಹೊರಟ್ರೆ ಸೌಳು ಹತ್ತತ್ತ, ಸಿಹಿ ಹತ್ತೋದಿಲ್ಲ. 1 ಗಣಿಕಿನೋ 2 ಗಣಿಕಿನೋ 3 ಗಣಿಕಿನೋ ತಿಂದು ಸೌಳು ಐತಿ ಅಂತ ತಿಳ್ಕೊಂಡು ಬಿಟ್ರಿ ಸಿಹಿನೇ ಗೊತ್ತಾಗೋದಿಲ್ಲ. ಆ ಕಡೆಯಿಂದ ತಿನ್ಕೋತ ಬಂದ್ರೆ ಮೊದಲು ಸಿಹಿ ಅನಿಸುತ್ತೆ, ಆಮೇಲೆ ಸೌಳು ಕೊನೆ ತನಕನು. ಯಾವುದು ಮನರಂಜನೆ ಐತಲ್ಲ ಅದು ಕಬ್ಬನ್ನ ಕೆಳಗಿನಿಂದ ತಿಂದಂಗ. ಮೊದಲು ಬಹಳ ಸಿಹಿ ಅನಿಸುತ್ತ, ಚಲೋ ಅನಿಸುತ್ತ, ನಂತರ ಗೊತ್ತಾಗತ್ತ ಅದ್ರಾಗ ಏನೂ ಇಲ್ಲ. ಆಧ್ಯಾತ್ಮ ಪ್ರವಚನಗಳಂತಂದ್ರೆ ಕಬ್ಬನ್ನ ಮೇಲ್ನಿಂದ ತಿಂದಂಗ 2-3 ದಿವಸ ಸೌಳು ಅನಿಸುತ್ತ, ಒಗರ್ ಅನಿಸುತ್ತ, ಇನ್ನೂ ಏನೇನೋ ಅನಿಸುತ್ತ. ನಂತರ ಸಿಹಿ ಆರಂಭ ಆಯ್ತು ಅಂತಂದ್ರೆ ಕೊನೆಗೆ ಅದ್ಭುತವಾದ ಸಿಹಿಯನ್ನ ಅನುಭವಿಸಬೇಕಾಗತ್ತೆ. ಈ ಪ್ರವಚನ ಕಬ್ಬನ್ನ ಮೇಲ್ನಿಂದ ತಿಂದಂಗ. ಮನರಂಜನೆಗೆ ಮೀಸಲಾಗಿರುವಂತಹ ಕಾರ್ಯಕ್ರಮಗಳು ಏನದಾವಲ್ಲ ಅವು ಕಬ್ಬನ್ನ ಕೆಳಗಿನಿಂದ ತಿಂದಂಗ, ಕೆಳಗಿನಿಂದ ತಿಂದಂಗ. ಒಂದು 2-3 ದಿವಸ ದಾಟಿಸ್ಬೇಕು, ಅದು ನಮ್ಮನ್ನ ಬದಲಾವಣೆ ಮಾಡುತ್ತೆ. ಆ ಬದಲಾವಣೆಗೊಳ್ಳುವಂತಹ ಪ್ರಯತ್ನವನ್ನ ನಾವೆಲ್ಲ ಮಾಡಬೇಕು. ಯಾರೇ ಒಳ್ಳೆಯ ಮಾತುಗಳನ್ನ ಹೇಳಿ ಆ ಒಳ್ಳೆಯ ಮಾತುಗಳನ್ನ ಕೇಳುವಂತಹ ಪ್ರಯತ್ನವನ್ನು ಮಾಡಬೇಕು. ನಿಮಗೆಲ್ಲ ಗೊತ್ತು, ಬುದ್ಧ ಎಂತಹ ದೊಡ್ಡ ಹೆಸರು. ಬುದ್ಧ ಮಹಾರಾಜನಾಗಿದ್ದ, ಅರಮನೆಯನ್ನ ವೈಭವವನ್ನ ಬಿಟ್ಟು ಹಾಕಿದ, ತ್ಯಾಗಿ, ವಿರಾಗಿ, ಯೋಗಿ, ಜ್ಞಾನಿ ಎಲ್ಲವೂ ಆದ. ಆರಿಸಿಕೊಂಡಿರುವಂತಹದ್ದು ಪ್ರವಚನ ರಂಗವನ್ನ. ಅರಮನೆಯನ್ನ ತ್ಯಾಗ ಮಾಡಿ ಯಾವುದನ್ನ ಆರಿಸಿಕೊಂಡ? ಪ್ರವಚನ ರಂಗವನ್ನ ಆರಿಸಿಕೊಂಡ. ಬುದ್ಧನ ಕಾಲ ಸಾವಿರ ವರ್ಷಗಳ ಹಿಂದೆ 16,000 ಜನ ಸೇರಿಕೊಳ್ತಿದ್ರು ಬುದ್ಧನ ಪ್ರವಚನಕ್ಕ. ಇದು ಯಾವ ವ್ಯವಸ್ಥೆನೂ ಇರಲಿಲ್ಲ, ಎಲ್ಲರಿಗೂ ಕೇಳುವಂಗೆ ಹೇಳ್ತಿದ್ದ. ಬುದ್ಧನ ಪ್ರವಚನವನ್ನ ಕೇಳಿದವರೆಲ್ಲ ಬದಲಾವಣೆ ಆಗುತ್ತಿದ್ರು. ಒಂದು ವಿಚಿತ್ರ ಹೇಳ್ತೀನಿ ತಮಗೆ. ಆ ಬುದ್ಧ ಮಗುವಾಗಿದ್ದ, ಒಂದು 3-4 ವರ್ಷದ ಮಗು. ತಂದೆ ತಾಯಿ ಹೋಗಿ ಅರಮನೆಗೆ ಬಂದಿರುವಂತಹ ಗುರುಗಳ ಹತ್ರ ಹೋಗಿ ಮಗುವನ್ನ ಕೊಟ್ಟು, ಈತನ ಭವಿಷ್ಯ ಹೇಗಿದೆ ಗುರುಗಳೇ, ಒಂದಿಷ್ಟು ಹೇಳಬೇಕು ಅಂತೇಳಿ ಅಸಿತ ಮಹಾಮುನಿಗಳಂತ ಬಂದಿದ್ರು. ಅವ್ರ ಕೈಯಾಗ ಮಗುವನ್ನ ಕೊಟ್ರೆ ತೊಡಿ ಮೇಲೆ ಕುಂದ್ರಿಸಿಕೊಂಡು ಆ ಮಗುವಿನ ಹಸ್ತರೇಖೆಯನ್ನ, ಮುಖಚರ್ಯವನ್ನ ತಾವು ಬಲ್ಲಂತಹ ಶಾಸ್ತ್ರದ ಪ್ರಕಾರ ನೋಡಿಕೊಂಡು ಅಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಸಿತ ಮಹಾಮುನಿಗಳು ದುಃಖಿಸ್ತಾರೆ. ತಂದೆ ತಾಯಿಗಳಿಗೆ ಸಿಡಿಲು ಬಡದಂಗಾಯ್ತು, ಶಾಕ್ ಆಯ್ತು, ನೋವಾಯ್ತು. ಅವರು ಅಳಲಿಕ್ಕೆ ಪ್ರಾರಂಭ ಮಾಡಿದ್ರು. ನೀವೇನ್ ಅಳಬೇಡ್ರಿ, ನೀವು ಅಳುವಂತಹದ್ದೇನಿಲ್ಲ ಗುರುಗಳೇ, ನಿಮ್ ಕಣ್ಣಾಗ ನೀರ್ ಯಾಕೆ? ನಮ್ಮ ಮಗನ ಹಸ್ತ ಸಾಮುದ್ರಿಕೆಯನ್ನು ನೋಡಿ. ಏನಿಲ್ಲ, ಈತ ಭವಿಷ್ಯದೊಳಗೆ ಬಹಳ ದೊಡ್ಡ ಪ್ರವಚನಕಾರ. ಈತ ಪ್ರವಚನ ಮಾಡ್ಲಿಕ್ಕೆ ಆರಂಭ ಮಾಡಿದ್ರೆ 16,000 ಜನ ಕೂತ್ಕೊಂಡು ಸಂತೋಷ ಪಡ್ತಿರ್ತಾರೆ. ಆ ಸಂದರ್ಭದಲ್ಲಿ ನಾನು ಬದುಕಿರೋದಿಲ್ಲಲ್ಲ ಅಂತೇಳಿ ನನಗೆ ದುಃಖ ಆಗ್ತಾ ಇದೆ ಅಂತ ಹೇಳ್ತಾನೆ ಅಸಿತ ಮಹಾಮುನಿ. ಬಹಳ ದೊಡ್ಡ ಆತ ಅಂದ್ರೆ ಬಹಳ ದೊಡ್ಡ ಜ್ಞಾನಿಗಳು ಸಹಿತ ಈ ಒಂದು ಮಾಧ್ಯಮಕ್ಕಾಗಿ ಹಾತೊರೆದವರು, ಅದು ಸಿಗದೇ ಇದ್ದಾಗ ದುಃಖಪಟ್ಟವರು, ಅದನ್ನ ಅನುಭವಿಸಿದವರು. ಅಂತವ್ರ ನಾಡಿನೊಳಗ ನಾವು ನೀವೆಲ್ಲ ಇದ್ದೇವೆ. ನಾವು ನೀವೆಲ್ಲ ಅದನ್ನ ಅನುಭವಿಸುವಂತಹ ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ ನಮಗೊಂದೊಂದು ಬದಲಾವಣೆಯನ್ನ ತಂದು ಕೊಡುತ್ತದೆ. ಹೃದಯ ಪರಿಶುದ್ಧತೆಯಿಂದ ಕುಂದ್ರುವಂತಹ ಪ್ರಯತ್ನವನ್ನು ಮಾಡೋಣ. ಪ್ರವಚನ ಅಂತಂದ್ರೆ ಒಳ್ಳೆಯ ಮಾತುಗಳನ್ನು ಒಳಗೊಂಡಿರುವಂತಹದ್ದು. ಅದು ನಮಗ 100 ಸಮಸ್ಯೆಗಳಿಗೆ ಉತ್ತರವನ್ನ ಕೊಡ್ತಕ್ಕಂತಹದ್ದು. ಈ ಪ್ರವಚನ ಅಂದ್ರೆ ಇದು ಅನುಭವದ ಅಡಿಗೆ. ಈ ಅಡಿಗೆಯನ್ನು ಮಾಡುವಾಗ ಕಟ್ಟಿಗೆ ಬೇಕಾಗಿಲ್ಲ.
ಪದಾರ್ಥ ಬೇಕಾಗಿಲ್ಲ. ಇಲ್ಲಿ ಕಿಚ್ಚ ಹಾಕಿದ್ರೆ ಹೊಗೆ ಆಡೋದಿಲ್ಲ, ಕಿಚ್ಚ ಹಾಕಿದ್ರೆ ಹೊಗೆ ಆಡೋದಿಲ್ಲ. ಒಲೆಯಲಟ್ಟುಂಬಡೆ ಹೊಗೆಯುಂಟು ಹಗೆಯುಂಟು, ತಲೆಯಲಟ್ಟುಂಬಡೆ ಹೊಗೆ ಇಲ್ಲ ಹಗೆ ಇಲ್ಲ, ನಗೆಯುಂಟು ಗುಹೇಶ್ವರ. ಹೇಳ್ತಾನ ಪ್ರಭು, ಆ ಅಡಿಗೆಯನ್ನ ಮಾಡಬೇಕಾದ್ರೆ ಹೊಗೆ ಬರ್ತದೆ, ಹಗೆ ಆಗ್ತದೆ, ಧಗೆ ಆಗ್ತದೆ. ಆದ್ರೆ ಈ ಅಡಿಗೆಯನ್ನು ಮಾಡುವಾಗ ಅದು ಯಾವುದೂ ಇಲ್ಲ, ಕೇವಲ ನಗು ಆಗ್ತದೆ, ಆನಂದ ಆಗ್ತದೆ. ಅದಕ್ಕೆ ಸರ್ಪಭೂಷಣರಂತಾರ, ಅನುಭಾವದ ಅಡಿಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನಾವೆಲ್ಲ ಕೂಡಿ ತನುವೆಂಬ ಬಾಂಡವ ತೊಳೆದು ಈ ದೇಹವನ್ನ ತೊಳ್ಕೊಂಡು ಈ ಅಡಿಗೆಗೆ ಕುಂದಿರಬೇಕು ಅಂತ ಹೇಳ್ತಾರೆ. ಅನುಭಾವದ ಅಡಿಗೆಯ ಮಾಡಿ, ಅನುಭಾವದಡಿಗೆಯ ಮಾಡಿ, ಅನುಭಾವದಡಿಗೆಯ ಮಾಡಿ, ಅದಕ್ಕನುಭಾವಿಗಳೆಲ್ಲ ನೀವೆಲ್ಲ ಕೂಡಿ, ನಾವೆಲ್ಲ ಕೂಡಿ, ನಾವು ನೀವೆಲ್ಲ ಕೂಡಿ ಅನುಭಾವದಡಿಗೆಯ ಮಾಡಿ, ಅನುಭಾವದಡಿಗೆಯ ಮಾಡಿ, ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭಾವದಡಿಗೆಯ ಮಾಡಿ. ಜೀವನವನ್ನ ಯಾವ ದಾರಿಯಲ್ಲಿ ಸಾಗಿಸಬೇಕು ಅನ್ನೋದನ್ನ ವಿಚಾರಿಸೋಣ. ಜೀವನ ಬಹಳ ಅಮೂಲ್ಯವಾಗಿರುವಂತಹದ್ದು. ಆ ಜೀವನ ಎಲ್ಲಿವರೆಗಿರುತ್ತದೆ ಅಂದ್ರೆ ಜೀವ ಇರುವವರೆಗೆ ಇರುತ್ತದೆ. ಜೀವ ಇಲ್ಲ ಅಂದ್ರೆ ಜೀವನ ಇಲ್ಲ, ಜೀವ ಇಲ್ಲ ಅಂದ್ರೆ ಜೀವನ ಇಲ್ಲ. ಆ ಜೀವಕ್ಕೆ ಮತ್ತೊಂದು ಹೆಸರು ಪ್ರಾಣ. ಪ್ರಾಣ ಪ್ರಾಣ ಅಂದ್ರೆ ಗಾಳಿ. ನಾವು ಗಾಳಿಗೆ ಅಷ್ಟೊಂದು ಕಿಮ್ಮತ್ ಕೊಟ್ಟವರಲ್ಲ, ಯಾಕಂದ್ರೆ ಅದು ಪುಗುಸೆಟ್ಟಿ ಸಿಗುತ್ತದಲ್ಲ. ಅದಕ್ಕೇನಾದ್ರೂ ಹಣ ಖರ್ಚು ಮಾಡುವಂಗಿದ್ರೆ ಎಷ್ಟು ಬೇಕಷ್ಟ ಉಸಿರಾಡಿಸ್ತಿದ್ವಿ. ಪ್ರಾಣ ಅಂದ್ರೆ ಗಾಳಿ, ಜೀವ. ಜೀವ ಅಂದ್ರೆ ಪ್ರಾಣ. ಎಲ್ಲಿಯವರೆಗೆ ಪ್ರಾಣ ಇದೆ ಅಲ್ಲಿಯವರೆಗೆ ಜೀವನ ಸಾಗ್ತಿರುತ್ತದೆ. ಆ ಜೀವ ಇಲ್ಲಿ ಇರುವವರೆಗೆ ನಾವು ಹೇಗಿರ್ಬೇಕು, ಏನ್ ಮಾಡಬೇಕು, ಏನ್ ಮಾಡಿದ್ರೆ ನೆಮ್ಮದಿ ಸಿಗುತ್ತದೆ, ಹೇಗಿದ್ರೆ ನೆಮ್ಮದಿ ಸಿಗುತ್ತದೆ ಅನ್ನುವಂತಹದ್ದನ್ನ ವಿಚಾರ ಮಾಡಬೇಕು. ಜೀವನ ಶಬ್ದದ ಅರ್ಥ ಬಾಳು, ಭೂಮಿ, ನೀರು, ಹಣ ಅಂತ ಜೀವನ ಶಬ್ದಕ್ಕೆ ಅರ್ಥ. ಆದ್ರೆ ಈ ಬಾಳು, ನೀರು, ಭೂಮಿ, ಹಣ ಅಂತೇನು ಅರ್ಥ ಮಾಡ್ತೀವಲ್ಲ, ಇದರಲ್ಲಿ ಜೀವನ ಅಂದ್ರೆ ಹಣ ಮಾತ್ರ ಅಂತ ತಿಳ್ಕೊಂಡು ಬಿಟ್ಟಿದ್ದೇವೆ. ಅದರ ಒಂದು ಅರ್ಥ ಮಾತ್ರ ಅದು. ಜೀವನ ಅಂದ್ರೆ ಹಣ, ಬೇರೆ ಏನೂ ಅಲ್ಲ ಅಂತ ತಿಳ್ಕೊಂಡಿದ್ದೀವಿ. ಜೀವ ಬಹಳ ಅಮೂಲ್ಯವಾಗಿರುವಂತಹದ್ದು. ನಾವು ಜೀವಂತವಾಗಿರಬೇಕು. ಜೀವಂತ ಶಬ್ದದ ಅರ್ಥ ಬದುಕಿರುವವ ಅಂತ. ಜೀವಂತ ಶಬ್ದದ ಅರ್ಥ ಬದುಕಿರುವವ. ನಿಮ್ಗೆಲ್ಲ ಗೊತ್ತು, ಹಣವಂತ, ಗುಣವಂತ, ಜೀವಂತ, ವಿದ್ಯಾವಂತ. ವಂತ ಅಂದ್ರೆ ಒಳಗೊಂಡವನು ಅಂತ. ಯಾರು ಜೀವವನ್ನ ಒಳಗೊಂಡವರಲ್ಲ ಅವರು ಜೀವಂತರು, ಬದುಕಿರುವವರು. ಜೀವಂತಿರೋರೆಲ್ಲ ಹೇಗೆ ಬದುಕಿದ್ದಾರೆ, ಹೆಂಗ ಬದುಕ್ತಾ ಇದ್ದಾರೆ? ಜೀವಂತಿರೋರೆಲ್ಲ ಸುಖವಾಗಿ ಇದ್ದಾರೆಯೇ?
ಜೀವ ಇದ್ದವರೆಲ್ಲ ಸುಖವಾಗಿರ್ಬೇಕಾಗಿತ್ತು. ಇದ್ದಾರೆಯೇ ಅನ್ನೋ ಪ್ರಶ್ನೆಗೆ ಬಹಳಷ್ಟು ಜನ ಸುಖವಾಗಿ ಇಲ್ಲ. ಇದ್ದಾರೆ. ಇರೋದು ಬೇರೆ, ಸುಖವಾಗಿರೋದು ಬೇರೆ. ಆ ಜಿ ಎನ್ನುವಂತ ಮೊದಲನೇ ಅಕ್ಷರವನ್ನು ತೆಗೆದು ಹಾಕಿಬಿಟ್ರೆ ಉಳಿಯೋದು 2 ಅಕ್ಷರಗಳು ಉಳಿತಾವ. ಅದಕ್ಕೇನಂತೀರಿ ನೀವು? ವನ. ವನ ಅಂದ್ರೆ ತೋಟ, ಹಚ್ಚ ಹಸಿರಾಗಿರುವಂತಹದ್ದು, ಸಮೃದ್ಧವಾಗಿರುವಂತಹದ್ದು. ಸಮೃದ್ಧವಾಗಿರುವಂತಹದ್ದಕ್ಕೆ ನಾವು ವನ ಅಂತ ಕರಿತೀವಿ. ವನ ಅಂತ ಕರಿತೀವಿ. ಬಾಡಿ ಹೋಗಿರುವಂತಹ, ಒಣಗಿ ನಿಂತಿರುವಂತಹದ್ದಕ್ಕೆ ನಾವು ವನ ಅನ್ನೋದಿಲ್ಲ. ವನ ಶಬ್ದದ ಅರ್ಥ ತೋಟ. ತೋಟ ಅಂದ್ರೆ ಎಲ್ಲ ಸಂಪತ್ತನ್ನು ಒಳಗೊಂಡಿರುವಂತಹದ್ದು. ನಮ್ಮ ಜೀವನ ವನವಾಗಿರಬೇಕು. ನಮ್ಮ ಜೀವನ ಏನೆಲ್ಲವನ್ನ ಒಳಗೊಂಡಿದ್ದಾಗಿರಬೇಕು. ನಮ್ಮ ಜೀವನ ಸಂಪದ್ಭರಿತವಾಗಿರಬೇಕು. ಹಚ್ಚ ಹಸಿರಾಗಿರುವಂತಹ ವನವನ್ನ ನೋಡಿದರೆ ನಿಮಗೆ ಎಷ್ಟು ಆನಂದ ಆಗ್ತದೆ, ಬಹಳಷ್ಟು ಆನಂದ ಆಗ್ತದೆ. ಅಲ್ಲೊಂದಿಷ್ಟು ಹೊತ್ತು ಕುಂದಿರಬೇಕು, ಅದನ್ನು ನೋಡಿ ಕಣ್ ತುಂಬಿಸಿಕೊಳ್ಬೇಕು, ಅದನ್ನು ನೋಡಿ ಮನ ತುಂಬಿಸಿಕೊಳ್ಬೇಕು. ಹೀಗೆ ಕೆಲವು ಭಾವನೆಗಳು ಬರ್ತಾವ.